ಮೂವರಿಗೆ ಮುಖ್ಯಮಂತ್ರಿಗಳು ಹುದ್ದೆ ಕೊಟ್ಟಿದ್ದಾರೆ. ರಾಯರೆಡ್ಡಿ ಅವರು, ದೇಶಪಾಂಡೆ ಅವರು, ಜೊತೆಗೆ BR ಪಾಟೀಲ್ ಅವರಿಗೆ. ನಿಗಮ ಮಂಡಳಿಗಳು ಯಾವಾಗ ನೇಮಕ ಯಾವ ಕ್ಷಣದಲ್ಲೂ ಕೂಡ ನೇಮಕ ಆಗ್ಬೋದು. ಪಕ್ಷ ಒಪ್ಕೊಂಡಿದೆ. ಕಾರ್ಯಕರ್ತರಿಗೂ ಇನ್ನು 15 ದಿನದಲ್ಲಿ ಬಹುಶಃ ಸಂಕ್ರಾಂತಿ ಒಳಗಡೆ ಎಷ್ಟು ಜನ MLAಗಳು ಕೊಟ್ಟಿದ್ದೋ ಅಷ್ಟೇ ಜನ ಕಾರ್ಯಕರ್ತರು ಕೂಡ ಸ್ಥಾನ ಕೊಡುವಂತ ವ್ಯವಸ್ಥೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಅಂತಿಮ ಆಗಿದೆ ಸರ್, ಕಾರ್ಯಕರ್ತರ ಪಟ್ಟಿ ಇನ್ನೂ ಆಗಿದೆ. ಚಿಕ್ಕಮ್ಮಿ ಒಂದು ಫೈನಲ್ ಎಲ್ಲ ಬಂದಿದೆ, ಲಿಸ್ಟ್ ಎಲ್ಲ ಬಂದಿದೆ. ಡೆಲ್ಲಿಯವರು ಕೂಡ ಕೆಲವೆಲ್ಲ ಯಾರ್ಯಾರು ಮಾತು ಕೊಟ್ಟಿದ್ದು ಅದನ್ನೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತಾ ಇದ್ದಾರೆ. ಅದು ಮಾಡ್ತೀವಿ. 10ನೇ ತಾರೀಕು ನಮ್ಮ ಶಾಸಕರು, ACC ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ಗಳು, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗ್ ಕರೆದು ನಮ್ಮ ತಯಾರಿ ಏನಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಕರೆದಿದ್ದೀನಿ. ಅದಾದ್ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ನಾನು ಕರಿತಾ ಇದ್ದೀನಿ. ಅವ್ರನ್ನೂ ಕೂಡ ಕರೆದು ಟೈಮ್ ನೋಡ್ಬಿಟ್ಟು ಅವ್ರನ್ನೂ ಕರಿತಾ ಇದ್ದೀನಿ. ಕರೆದು ನಮ್ಮ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ನೀವು ಜನಸ್ಪಂದನೆ ಮಾಡೋದಕ್ಕೆ ನೋಡಿ ಈ ರೀತಿ ಒತ್ತಡನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ನಮ್ಮನೆ ಬಾಗಿಲಿಗೆ, CM ಮನೆ ಬಾಗಿಲಿಗೆ ತಿರುಗದ್ ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು ಅಂತ 2-3 ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ. ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು, ಅವ್ರ ಖಾತೆ ಸಮಸ್ಯೆ ಇರ್ಬೋದು, ಪೊಲೀಸ್ ಇರ್ಬೋದು, ಬೆಸ್ಕಾಂ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ರು ಕಾರ್ಪೊರೇಷನ್ ಇಂದ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ. ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ, MP ಗಳಿಗೂ ಆಹ್ವಾನ ಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಹವಾಲನ್ನ ಅವರೆಲ್ಲ ಕೊಡ್ಬೋದು. 5 ಕ್ಷೇತ್ರಗಳು ಮಾತ್ರ ಆಯ್ದಿಲ್ಲ, 28 ಕ್ಷೇತ್ರಕ್ಕೂ ಪ್ರವಾಸ ಮಾಡ್ತೀವಿ. 3 ಕ್ಷೇತ್ರ ಒಂದು ಕ್ಲಬ್ ಮಾಡಿದ್ವಿ, 2-3 ಕ್ಷೇತ್ರ ಕ್ಲಬ್ ಮಾಡಿದ್ವಿ. 5 ಕ್ಷೇತ್ರ ಅಂತಿಲ್ಲ. ಮಧ್ಯ 4ನೇ ತಾರೀಕು ನಾನು ದೆಹಲಿಗೆ ಹೋಗ್ಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಅದನ್ನ ಮುಂದಕ್ಕೆ ಹಾಕಿದ್ದೀನಿ. 8ನೇ ತಾರೀಕು ಟ್ರಿವಾಂಡ್ರಮ್ ಹೋಗೋದಿದೆ. ನಾನು ಅದಕ್ಕೊಂದೆರಡು ದಿನ ಬೇರೆ ದಿನ ಕೊಡ್ತಾ ಇದ್ದೀನಿ. ಎಲ್ಲಿ ಮೀಟಿಂಗ್ ಅಲ್ಲ, ಪಾರ್ಟಿ ಮೀಟಿಂಗ್ ಅಲ್ಲ. ಅದಕ್ಕೆ ಈಗೆಲ್ಲ ಕೆಲವೆಲ್ಲ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬಗ್ಗೆ ಅದರವ್ರದ್ದು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಮಂತ್ರಿಗಳೆಲ್ಲ ಕೆಲವೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಯಾರ್ಯಾರು ಅಂತ. ಅವ್ರ ಬಗ್ಗೆ ಎಲ್ಲ ಸರ್ವೆ ಮಾಡಬೇಕು, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತೇಳಿ ನಮ್ಮನ್ನ ಮೀಟಿಂಗ್ ಕರೆದಿದ್ದಾರೆ. ಮಧು ಬಂಗಾರಪ್ಪ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಚೆಕ್ ಬೌನ್ಸ್ ಕೇಸಲ್ಲಿ ಕೋರ್ಟ್ ದಂಡ ವಿಧಿಸಿರುವ ಕಾರಣಕ್ಕಾಗಿ. ಪ್ರೈವೇಟ್ ಬಿಸ್ನೆಸ್ ಕಷ್ಟ ಏನಿತ್ತೋ ಏನು ಅಂತ ಗೊತ್ತಿಲ್ಲ ನನಗೆ. ಎಲ್ಲ ನಾವು ಬ್ಯಾಂಕ್ ಎಲ್ಲ ಚೆಕ್ ಎಲ್ಲ ಬದ್ ಕೊಟ್ಬಿಟ್ಟಿರ್ತೀವಿ. ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ, ಅದನ್ನ ಚೆಕ್ ಮಾಡಿ ನೋಡ್ತಿದ್ದಾರೆ. ಸರ್, ಅಲ್ಪಸಂಖ್ಯಾತ ಬೀದಿಗಳಿಗೆ 1000 ಕೋಟಿ ಕ್ರಿಯಾ ಯೋಜನೆಗೆ CM ನಿನ್ನೆ ಆದೇಶ ಮಾಡಿದ್ದಾರೆ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ಬೇರೆ ಎಲ್ಲೂ ಬೇಡ, ನಡೀರಿ ರಾಮನಗರಕ್ಕೆ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ರಾಮನಗರದ ಪರಿಸ್ಥಿತಿ ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ, ಅಲ್ಲಿ ಏನಾಗಿತ್ತು ಅಂತ. ಪಾಪ ಅವರೆಲ್ಲ ಅದ್ ಹೆಂಗ್ ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತಿದೆ. ನಾನು ಹೋಗಿ ಬಂದದಕ್ಕೆ ನನಗೆ 2 ದಿನ ಜ್ವರ ಬಂದ್ಬಿಟ್ಟಿತ್ತು. ಸೊ ಹಂಗೆ ಅಲ್ಲಿ ಜನಕ್ಕೆಲ್ಲ ಎಷ್ಟಾಯ್ತು. ಸೊ ಹಂಗೆ ಆ ಜನರ ಬದುಕನ್ನ ಅಲ್ಲೆಲ್ಲ ಒಳ್ಳೆ ಸ್ವಚ್ಛತೆಯನ್ನ ಕಾಪಾಡೋ ದೃಷ್ಟಿಯಿಂದ ಏನು 224 ಕ್ಷೇತ್ರಕ್ಕೆ ಎಷ್ಟು ಬಂದ್ಬಿಡ್ತದೆ ಆ ಭಾಗದಲ್ಲಿ. ಆ ಕಾಲೋನಿಗಳ ತಿಕ್ ಪಾಪ್ಯುಲೇಷನ್, ಒತ್ತಡದ ಜನಸಂಖ್ಯೆ. ಸ್ವಲ್ಪ ನಾವು ಅವ್ರನ್ನೆಲ್ಲ ಸುಧಾರಣೆ ಮಾಡ್ಬೇಕು. ಆಮೇಲೆ ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರು ಜಾಸ್ತಿ ನಗರಗಳಲ್ಲಿ ಇರ್ತಾರೆ, ನಮ್ಗೆಲ್ಲ ನರೇಗಾ ಅವಕಾಶ ಇದೆ. ಯಾರಿಗೆ? ನಮ್ಮ ಹಳ್ಳಿಗಳಲ್ಲಿ. ಈಗ ನನ್ನ ಕ್ಷೇತ್ರದಲ್ಲೇ ನಾನು ನರೇಗಾಲಿ ಕೆಲಸ ಮಾಡಿಸಿದ್ದೀನಿ. ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ಇರ್ತದೆ, ರೂರಲ್ ಪಾರ್ಟ್ಸ್ ಇಲ್ಲ. ಅದು ನಮ್ಗೆ ನರೇಗಾಲ ಅವಕಾಶ ಇದೆ, ಗ್ರಾಮೀಣ ಅಭಿವೃದ್ಧಿ ಅವಕಾಶ ಇದೆ. ಟೌನ್ಗಳಲ್ಲಿ ಅವಕಾಶ ಇಲ್ಲ. ಬರೀ ಇದು 15th ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ. ಆದ್ರಿಂದ ನಾವು ಆ ಜನರ ಬದುಕನ್ನ ಬದಲಾವಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅವ್ರು ಮಾತಾಡ್ತಾ ಇರ್ಲಿ, ನಮ್ ಕೆಲಸ ನಾವು ಬಡವ್ರಿಗೋಸ್ಕರ ಮಾಡ್ತಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರಲ್ಲಿ ಭೇಟಿ ಮಾಡಿಲ್ಲ ರೀ. ಅವರು ಬೆಂಗಳೂರು ಬಂದು, ಬೆಂಗಳೂರು ಅಲ್ಲಿ ಪಕ್ಕ ಅವ್ರ ಕ್ಷೇತ್ರ ನಿಮ್ಗೆ ಗೊತ್ತಿಲ್ಲ, ಬೆಂಗಳೂರಿಂದ ಹತ್ರ ಅವ್ರ ಕ್ಷೇತ್ರ ಇದೆ. ಇಲ್ಲಿ ಬಂದು ಹೋಗ್ತಾ ಇದ್ರು. ನಾನು ಇಲ್ಲಿಂದ ನಾಗ್ಪುರ್ಗೆ ಹೋಗ್ತಾ ಇದ್ದೆ. ಏರ್ಪೋರ್ಟ್ ಅಲ್ಲಿ ಕುಶಲ ವಿಚಾರಿಸ್ತೋ, ಅವ್ರ ಆರೋಗ್ಯ ವಿಚಾರಿಸ್ತೋ, ಜಸ್ಟ್ ಅವ್ರಿಗೆ ಹಲೋ ಅಂತ ಹೇಳಿ ಕಳಿಸ್ಕೊಟ್ಟೆ. ಸೌಜನ್ಯದ ಭೇಟಿ, ನೋ ರಾಜಕಾರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.